ಹಲೋ ಎವ್ರಿವನ್, ಐ ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಚೇತೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸಜ್ಜಿ ರೊಟ್ಟಿನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ನಾನು ಒಬ್ಬಳು ಉತ್ತರ ಕರ್ನಾಟಕದವಳಾಗಿ ಸಜ್ಜಿ ರೊಟ್ಟಿನ ಯಾವ ಥರ ಮಾಡೋದು ಅಂತ ರೆಸಿಪಿ ಹಾಕಿಲ್ಲ ಅಂದರೆ ಹೇಗೆ ಅಲ್ವಾ? ಸೊ ಮಾಡೋದು ಹೇಗಂತ ನೋಡೋಣ ಬನ್ನಿ. ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು 1 ಕಪ್ ಅಷ್ಟು ನಾನು ನೀರನ್ನು ಹಾಕೊಳ್ತಾ ಇದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ನಾವು ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ. 1 ಚಿಟಿಕೆ ಅರಿಶಿನ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಹಿಟ್ಟನ್ನು ಸೇರಿಸಬೇಕಾಗತ್ತೆ. ನಾವು ಸಜ್ಜಿ ಹಿಟ್ಟನ್ನು ಬೀಸೋದಕ್ಕೆ ಕೊಡಬೇಕಾದ್ರೆ ಸ್ವಲ್ಪ ಅರಿಶಿನ ಬೇರು, ಆಮೇಲೆ ಅಜಿವೈನ, ಸ್ವಲ್ಪ ಧನಿಯಾ, ಒನ್ ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ಧನಿಯಾನ ಹಾಕಿದರೆ ತುಂಬ ಚೆನ್ನಾಗಾಗತ್ತೆ. ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರತ್ತೆ. ಇವಾಗ ನಾವು ಅದೇ ಥರ ಬೀಸ್ಕೊಂಡು ಬಂದಿರೋದಿತ್ತು. ನೀರು ಚೆನ್ನಾಗಿ ಬಾಯ್ಲ್ ಆಗಬೇಕಾದ್ರೆ 1 ಕಪ್ ನೀರಿಗೆ ನಾನು 1.5 ಕಪ್ ಅಷ್ಟು ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ಈ ಥರ ಒಂದು ವಿಸ್ಕರ್ನ ತೊಗೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ಜಾಸ್ತಿ ಇದ್ದರೆ ಇದೇ ಥರ ಇರೋದನ್ನು ಬಳಸಿ, ಇಲ್ಲ ಅಂತಂದರೆ ಸ್ಪೂನಿಂದನೂ ಕೂಡ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಚಪಾತಿ ಎಲ್ಲ ಲಟ್ಟಣಿಗೆ ಇರತ್ತಲ್ಲ, ಅದರಲ್ಲಿ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಆರಾಮಾಗಿ ಮಿಕ್ಸ್ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಸೊ ಇವಾಗ ಇದು ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಈ ಥರ ಬಂದಿದೆ. ಇದನ್ನು ಇವಾಗ ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಕಂಪ್ಲೀಟಾಗಿ ಕೋಲ್ಡ್ ಆಗಬೇಕು. ಕೋಲ್ಡ್ ಆಗಿದೆ ಇವಾಗ. ಸೊ ಇದನ್ನು ನಾನು ಗ್ಯಾಸ್ ಕಟ್ಟಿ ಮೇಲೇ ನಾನು ರೊಟ್ಟಿ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತಾ ಇದ್ದೀನಿ. ನಾವು ಇವಾಗ ಇಷ್ಟು ಮಾಡ್ಕೊಂಡಿದ್ದಾದಮೇಲೆ ಚೆನ್ನಾಗಿ ನಾವು ಇದನ್ನು ನಾದ್ಕೋಬೇಕು. ಕೆಲವೊಂದಿಷ್ಟು ಜನ ಇಷ್ಟು ಏನು ಮಾಡ್ಕೊಂಡು ಬಿಡ್ತಾರಲ್ಲ, ಇದೇ ಮುದ್ದೆಯಲ್ಲೇ ರೊಟ್ಟಿ ಮಾಡ್ತಾರೆ. ನೀವು ಕೂಡ ಇದೇ ಮುದ್ದೆಯಲ್ಲೇ ನೀವು ರೊಟ್ಟಿ ಕೂಡ ಮಾಡ್ಬೋದು. ಬಟ್ ನಾನು ಆ ಥರ ಮಾಡಲ್ಲ. ಇವಾಗ ಈ ಥರ ಕಲಿಸ್ಕೊಂಡಿದ್ದಾದಮೇಲೆ ಇದಕ್ಕೆ 1.5 ಕಪ್ ಅಷ್ಟು ನಾನು ಮತ್ತೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಹಾಕ್ಕೊಳ್ತೀನಿ ಅಂತ ಅಂದರೆ, ಈ ಥರ ಮಾಡೋದ್ರಿಂದ ಬೇಗ ಕ್ರಿಸ್ಪಿ ಆಗುತ್ತೆ. ಆಮೇಲೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ರೊಟ್ಟಿ. ನಾವು ಬರೀ ಮುದ್ದೆಯಲ್ಲೇ ನಾವು ಏನು ರೊಟ್ಟಿ ಮಾಡಿಕೊಂಡ್ರೆ ಏನಾಗತ್ತಂದರೆ ತುಂಬ ಲೋಳೆ ಥರ ಬರುತ್ತೆ. ತಿನ್ನಬೇಕಾದ್ರೆ ನೀವು ಸಾಂಬಾರಲ್ಲಿ ಏನಾದರೂ ಸಜ್ಜಿ ರೊಟ್ಟಿ ಹಾಕ್ಕೊಂಡಾಗ ಬಾಯಲ್ಲಿ ಲೋಳೆ ಥರ ಬರುತ್ತೆ, ಮುದ್ದೆ ಥರ ಆಗಿಬಿಡತ್ತೆ ಬೇಗ. ನೀವು ಈ ಥರ ಏನಾದರೂ ಮಾಡಿಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ಬೇಗ ಕ್ರಿಸ್ಪಿ ಆಗಿಬಿಡ್ತವೆ. ನೀವು ಈ ಥರ ಏನು ಮಾಡ್ತೀರಲ್ಲ, ಮೇಲೆ ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಹಿಟ್ಟು ನಾದ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೇಗ ಕ್ರಿಸ್ಪಿ ಆಗುತ್ತೆ. ಬರೀ ನೀವು ಮುದ್ದೆಯಲ್ಲೇ ನೀವು ರೊಟ್ಟಿನ ತಟ್ಕೊಂಡ್ರೆ ಏನಾಗುತ್ತೆ, ಇವಾಗ ನೀವು ಆರಾಮಾಗಿ ರೊಟ್ಟಿ ಮಾಡ್ತೀರಾ, ಬಟ್ ಆಮೇಲೆ ನೀವು ಅದು ಸಾಫ್ಟಾಗಿ ಉಳ್ಕೊಳ್ಳುತ್ತೆ. ಡೈಲಿ ರೊಟ್ಟಿ ಇರತ್ತಲ್ಲ, ಅದೇ ಥರ ಟೇಸ್ಟ್ ಬರುತ್ತೆ. ಆಮೇಲೆ ಏನಾಗುತ್ತೆ, ಬೇಗ ಗಟ್ಟಿ ಆಗಲ್ಲ. ಯಾಕಂದರೆ ಹೊರಗಡೆ ವಾತಾವರಣ ಕೂಡ ಕೋಲ್ಡ್ ಆಗಿದೆ. ಸೊ ಅದು ಗಟ್ಟಿ ಆಗಲ್ಲ ಬೇಗ. ಆಮೇಲೆ ಅದು ತಿನ್ನೋದಕ್ಕೂ ಟೇಸ್ಟ್ ಇರಲ್ಲ. ನಾನಿಲ್ಲಿ ಕರಿ ಎಳ್ಳನ್ನು ತೊಗೊಂಡಿದ್ದೀನಿ ಹಚ್ಚೋದಕ್ಕೂ ಕೂಡ ಹಿಟ್ಟನ್ನು ಸ್ವಲ್ಪ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ನಮಗೆ ರೊಟ್ಟಿ ಮಾಡೋದಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಿಟ್ಟನ್ನು ನಾನು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಈ ಥರ ಹಿಟ್ಟನ್ನು ಹಚ್ಕೊಂಡು, ಹಿಟ್ಟನ್ನು ನೀವು ಗಟ್ಟಿಯಾಗಿಯೇ ಕಲಿಸ್ಕೊಂಡಿರಬೇಕು ಮೊದಲೇ. ಇದ್ರ ಮೇಲೆ ಸ್ವಲ್ಪ ಎಳ್ಳನ್ನು ಹಚ್ಕೊಳ್ತಾ ಇದ್ದೀನಿ, ಕರಿ ಎಳ್ಳು. ಮೊದಲಿಗೆ ನಾವು ಕೈಗೆ ಚೆನ್ನಾಗಿ ಹಿಟ್ಟನ್ನು ಹಚ್ಕೋಬೇಕಾಗತ್ತೆ. ಡ್ರೈ ಹಿಟ್ಟು, ಪೌಡ್ರ್ ಹಿಟ್ಟಿತ್ತಲ್ಲ, ಅದನ್ನು ಕೈಗೆ ಚೆನ್ನಾಗಿ ನಾನು ಅಪ್ಲೈ ಮಾಡಿಕೊಂಡು, ರೊಟ್ಟಿನ ಮಾಡೋಕ್ಕೆ ಬರದೇ ಇರೋರ್ಗೆ ಹೇಳ್ತಾ ಇದ್ದೀನಿ. ರೊಟ್ಟಿ ಯಾವ ಥರ ತಟ್ಟಬೇಕು ಅಂತ ಅಂದರೆ, ಆ್ಯಂಟಿ ಕ್ಲಾಕ್ ವೈಸು ನಾವು ತಟ್ಟುತ್ತಾ ಟರ್ನ್ ಮಾಡ್ತಾ ಹೋಗಬೇಕು ಈ ಥರ. ಆವಾಗ ಪರ್ಫೆಕ್ಟಾಗಿ ರೊಟ್ಟಿ ಬರುತ್ತೆ. ನೀವು ನೋಡ್ಬೋದು, ಒಂದೇ ಕೈಯಿಂದ ನೀವು ರೊಟ್ಟಿ ತಟ್ಟೋದಕ್ಕೆ ಕಲಿತ್ರೆ ಆಮೇಲೆ ನೀವು ಆರಾಮಾಗಿ 2 ಕೈಯಿಂದ ರೊಟ್ಟಿನ ತಟ್ಬೋದು. ಇವಾಗ ನಾನು ಮಾಮೂಲಿ ಚಪಾತಿನ ಯಾವ ಥರ ಲಟ್ಟಿಸ್ತೀನಲ್ಲ ಡೈಲಿ, ಅದೇ ಥರನೇ ನಾನು ಇದು ಸಜ್ಜಿ ರೊಟ್ಟಿನೂ ಕೂಡ ಲಟ್ಟಿಸ್ತಾ ಇದ್ದೀನಿ. ಮೇಲೆ ಪೇಪರ್ ಹಾಕಿಲ್ಲ, ಪ್ಲಾಸ್ಟಿಕ್ ಪೇಪರ್ ಏನೂ ಹಾಕಿಲ್ಲ. ಮೇಲೆ ಸ್ವಲ್ಪ ಈ ಥರ ಹಿಟ್ಟನ್ನು ಉದುರಿಸ್ಕೊಳ್ತಾ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಮತ್ತೆ ಲಟ್ಟಿಸ್ಕೊಳ್ತಾ ಹೋಗ್ತೀನಿ. ಹಿಟ್ಟನ್ನು, ಸಜ್ಜಿ ರೊಟ್ಟಿನ ಲಟ್ಟಿಸ್ಕೊಳ್ತಾ ಹೋಗ್ತೀನಿ. ನೀವು ಎಷ್ಟು ದೊಡ್ಡದು ಬೇಕಾದರೂ ನೀವು ಸಜ್ಜಿ ರೊಟ್ಟಿನ ಮಾಡ್ಬೋದು. ಬಟ್ ನಾನಿಲ್ಲಿ ನನಗೆ ಎಷ್ಟು ಮೀಡಿಯಮ್ ಬೇಕಲ್ಲ ಅಷ್ಟೇ ಲಟ್ಟಿಸ್ತೀನಿ. ತುಂಬ ದೊಡ್ಡದು ಮಾಡೋದಕ್ಕೆ ಹೋಗಲ್ಲ. ಲಾಸ್ಟಲ್ಲಿ ಈ ಥರ ಕೈಯಿಂದ ತಟ್ಟಿದರೆ ಮುಗ್ದೋಯ್ತು. ಮಾಮೂಲಿ ಯಾವ ಥರ ಟೇಸ್ಟ್ ಬರುತ್ತೆ, ಕೈಯಿಂದ ಮಾಡಿ ತಟ್ಟಿ ಮಾಡಿರೋ ರೊಟ್ಟಿ ಯಾವ ಥರ ಟೇಸ್ಟ್ ಇರುತ್ತಲ್ಲ, ಎಕ್ಸಾಕ್ಟ್ ಅದೇ ಟೇಸ್ಟೇ ಬರುತ್ತೆ. ಮತ್ತು ನಾವು ಒಲೆಯಲ್ಲಿ ಮಾಡಿರೋ ರೊಟ್ಟಿ ಯಾವ ಥರ ಸ್ಮೆಲ್ ಬರ್ತಾ ಇರುತ್ತಲ್ಲ, ಅದೇ ಥರ ಸ್ಮೆಲ್ ಬರುತ್ತೆ. ನಾವು ಹಿಟ್ಟನ್ನು ಮೇಲೆ ಸೇರಿಸ್ಕೊಂಡು ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಇವಾಗ ರೊಟ್ಟಿ ಕಂಪ್ಲೀಟಾಗಿ ಮುಗ್ದಿದ್ದಾದಮೇಲೆ ನಾನು ಕೈಯಿಂದ ತೆಗೆದು ತವಾನ ಆಲ್ರೆಡಿ ಹೀಟ್ ಮಾಡೋದಕ್ಕೆ ಇಟ್ಟಿದ್ದೆ ನಾನು. ತವಾ ಕಂಪ್ಲೀಟಾಗಿ ಹೀಟ್ ಆದಮೇಲೆ ತವಾದ ಮೇಲೆ ಹಾಕಿ ಅದ್ರ ಮೇಲೆ ಒಂದು ಲೇಯರು ನಾನು ನೀರನ್ನು ಹಚ್ಚಿದ್ದೀನಿ. ಒಂದು ಬಟ್ಟೆ ತೊಗೊಂಡು ಅದರಿಂದ ನೀರು ಹಚ್ಚಿದ್ದೀನಿ. ನೀರು ಹಚ್ಚಿದ್ದಾದಮೇಲೆ ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದಮೇಲೆ ಇನ್ನೊಂದು ಸೈಡಿಗೆ ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ನಾವು ಸಾಧ್ಯ ಆದಷ್ಟು ಆಮೇಲೆ ಇಷ್ಟೊತ್ತಿನವರೆಗೂ ಹೈ ಫ್ಲೇಮಲ್ಲಿ ಇರಬೇಕು. ಇವಾಗ ಏನಿರತ್ತಲ್ಲ ಲೋ ಫ್ಲೇಮಲ್ಲಿ ಇಡಬೇಕು, ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ನಾವು.
ಇವಾಗ ನಾವು ಚೆನ್ನಾಗಿ ಒತ್ತಿ ರೊಟ್ಟಿನ ಬೇಯಿಸ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗಿ ಜಾಸ್ತಿ ಪ್ರೆಷರ್ ಹಾಕಿ ರೊಟ್ಟಿನ ಒತ್ತಿ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಬೇಗ ಕ್ರಿಸ್ಪಿ ಆಗಿಬಿಡತ್ತೆ. ಆಮೇಲೆ ತಿನ್ನೋದಕ್ಕೆ ಫ್ಲೇವರ್ ಕೂಡ ಅಷ್ಟೇ, ಒಲೆಯಲ್ಲಿ ಸುಟ್ಟು ಯಾವ ಥರ ಮಾಡಿರ್ತಾರಲ್ಲ ಅದೇ ಟೇಸ್ಟೇ ಬರುತ್ತೆ ಇದರಲ್ಲಿ. ಬರೀ ಮುದ್ದೆಯಲ್ಲೇ ನಾವು ರೊಟ್ಟಿನ ಲಟ್ಟಿಸ್ಕೊಂಡ್ರೆ ಅಥವಾ ರೊಟ್ಟಿ ಮಾಡಿದರೆ ಏನಾಗುತ್ತೆ, ನಿಜವಾಗ್ಲೂ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಬಟ್ ಈ ಥರ ಸ್ವಲ್ಪ ಮೇಲೆ ಹಿಟ್ಟನ್ನು ಸೇರಿಸಿ ನೀವು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಆಮೇಲೆ ತುಂಬ ಬೇಗ ಕ್ರಿಸ್ಪಿ ಆಗಿಬಿಡ್ತವೆ. ಸೊ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ನೀವು ಏನು ಮುದ್ದೆ ಮಾಡ್ಕೊತೀರಲ್ಲ, ಮುದ್ದೆ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ನೀವು ಅದಕ್ಕೆ ಹಿಟ್ಟನ್ನು ಸೇರಿಸ್ರಿ. ಹಿಟ್ಟು ಸೇರಿಸಿ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಏನಾಗತ್ತಂದರೆ ಕ್ರಿಸ್ಪಿಯಾಗೂ ಬರ್ತವೆ. ಯಾಕಂದರೆ ವಾತಾವರಣ ಕ್ಲೈಮೇಟ್ ಕೂಡ ಚೆನ್ನಾಗಿಲ್ಲ, ಚಳಿಗಾಲ ಇದೆ ಅಲ್ವಾ. ಸೊ ಮಿದುವಾಗಿಯೇ ಉಳ್ಕೊಂಡು ಬಿಡ್ತವೆ, ರೊಟ್ಟಿ ಗಟ್ಟಿ ಆಗಲ್ಲ ಆಮೇಲೆ. ಸೊ ಅದಕ್ಕೋಸ್ಕರ ಹೇಳಿದೆ ನಾನು ಅಷ್ಟೇ. ಇವಾಗ ಇನ್ನೂ ಒಂದು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮ್ ಪ್ರೊಸೀಜರಲ್ಲಿ ನೀವು ನೋಡ್ಬೋದು. ಇವಾಗ ಆ ಕಡೆಗೆ ರೊಟ್ಟಿನ ನಾನು ಮಾಡಿದ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಕಡೆಗೆ ರೊಟ್ಟಿ ಮಾಡೋದು, ಆ ಕಡೆಗೆ ಬೇಯಿಸ್ಕೊಳ್ಳೋದು ಎರಡೂ ಮಾಡ್ತಾ ಇದ್ದೀನಿ. ನೀವು ಎಷ್ಟು ತಿಳುವಾಗಿ ಬೇಕಿದ್ರೂ ನೀವು ಲಟ್ಟಿಸ್ಕೋಬೋದು. ಇದರಲ್ಲಿ ಏನು ಇದು ಆಗಲ್ಲ, ಕಟ್ಟಾಗಲ್ಲ, ಏನೂ ಆಗಲ್ಲ. ನೋಡ್ಬೋದು, ನಾನು ಪೇಪರು ಸುತ್ತಿಲ್ಲ, ಏನೂ ಮಾಡಿಲ್ಲ. ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ರೊಟ್ಟಿ ಬರ್ತಾ ಇದೆ ಅಂತ. ಇವಾಗ ಟೈಮ್ ಎಷ್ಟಾಗಿದೆ ಅಂತ ಗೊತ್ತಾ? ಮಿಡ್‌ನೈಟ್ 1:00 ಆಗಿದೆ. ಈ ಟೈಮಲ್ಲಿ ನಾನು ಈ ವಿಡಿಯೋಗೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಅಂದರೆ ಅಷ್ಟು ಡೆಡಿಕೇಟೆಡ್ ಆಗಿ ನಾನು ಯೂಟ್ಯೂಬ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅರ್ಥ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ದಯಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕೊಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೀವು ಒಂದು ಲೈಕ್ ಕೊಟ್ಟರೆ ಇನ್ನೂ ಒಂದು ಇಬ್ಬರಿಗೆ ಅಥವಾ ಒಂದು 4 ಜನಕ್ಕೆ ಅದು ಶೋ ಆಗುತ್ತೆ ವಿಡಿಯೋ. ನೀವು ಲೈಕ್ ಕೊಟ್ಟಿಲ್ಲ ನೋಡಿ ಹಾಗೆ ಬಿಟ್ಟರೆ ಅದು ಯಾರಿಗೂ ಶೋ ಆಗೋದಿಲ್ಲ ವಿಡಿಯೋ. ಸೊ ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಇದು ನನ್ನ ಡ್ಯೂಟಿ. ನಾನು ಮಿಡ್‌ನೈಟ್ 1 ಗಂಟೆಗಲ್ಲ, ಎಷ್ಟೊತ್ತಾದರೂ ನಾನು ಮಾಡ್ತೀನಿ. ಇದ್ರ ಬಗ್ಗೆ ನಂಗೆ ಖುಷಿ ಇದೆ ತುಂಬ. ಒಂದು ಕಾಟನ್ ಬಟ್ಟೆನ ತೊಗೊಂಡು ಬೇಯಿಸ್ಕೋಬೇಕಾದ ಟೈಮಲ್ಲಿ ಈ ಥರ ಚೆನ್ನಾಗಿ ಒತ್ತಿ ಬೇಯಿಸ್ಕೊಳ್ಳಿ. ಅಂದರೆ ಚೆನ್ನಾಗಿ ಗರಿಯಾಗಿ ಬರುತ್ತೆ. ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದು. ಹೋದ ವರ್ಷ ಕೂಡ ಸಂಕ್ರಾಂತಿ ಹಬ್ಬದ ರೆಸಿಪಿಗಳನ್ನು ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೆ. ಸೊ ಈ ವರ್ಷವೂ ಕೂಡ ಪ್ರತಿಯೊಂದನ್ನು ಶೇರ್ ಮಾಡ್ತೀನಿ. ಹಾಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.